ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಇವತ್ತು ನಡೆದಂತಹ ಕನ್ನಡ ಕ್ವಶನ್ ಪೇಪರನ್ನು ಇಲ್ಲಿ ಅಪ್ಲೋಡನ್ನು ಮಾಡಿಕೊಡುತ್ತಿದ್ದೇನೆ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್. ಬನ್ನಿ ವಿದ್ಯಾರ್ಥಿಗಳೇ, ಒಂದೊಂದಾಗಿ ಇದರ ಕೀ ಆನ್ಸರ್ಗಳನ್ನು ನೋಡ್ತಾ ಹೋಗೋಣ. ಕನಸು ಬಂಡಿಯ ಕೆಳಗಡೆ ನಿದ್ರಿಸುವುದು ಹೇಗೆ ಅಂತ ಇದೆ. ಹಾಸುಗಂಬಿಯಂತೆ ಅನ್ನುವಂಥದ್ದು ಇವರು ಟಿಕ್ ಹಾಕಿದ್ದಾರೆ. ಸರಿನೋ ತಪ್ಪು ಅಂತ ಕಮೆಂಟ್ ಮಾಡಿ. ಜೀಸಸ್ನ ಮುಖಮುದ್ರೆ ಏನನ್ನು ನುಡಿಯುವಂತಿದೆ ಅಂತ ಇದೆ. ಆಪ್ಷನ್ ಸಿ ಇದೆ ಅಲ್ವಾ, ಅದನ್ನು ಅವರು ಏನಂತೀರ ತಗೊಳ್ಳು ಟಿಕ್ ಹಾಕಿದ್ದಾರೆ. ಸ್ವಲ್ಪ ಕ್ರಾಸ್ ಚೆಕ್ ಮಾಡಿಕೊಳ್ಳಿ. ಕ್ವಶನ್ ನಂಬರ್ 3, ಯಾವ ಕಥೆಯನ್ನು ಹೇಳಬೇಕೆಂದು ಮನೋರಮೆ ಕೇಳಿದಳು ಅಂತ ಇದೆ. ಅದು ಏನಂತೀರ ಅಲ್ಲಿ ಇವರು ಕ್ವಶನ್ ನಂಬರ್ 3ಕ್ಕೆ 4ನೆಯ ಏನಂತೀರ ಆಪ್ಷನನ್ನು ಟಿಕ್ ಹಾಕಿದ್ದಾರೆ. ನನಗೆ ಯಾಕೋ ಇದರಲ್ಲಿ ಡೌಟು. ಸರಿನೋ ತಪ್ಪು ಅಂತ ಕಮೆಂಟ್ ಮಾಡಿ ಸರ್. ರೇಂಜರ್ ಅವನಿಗೆ ಶೂಟ್ ಮಾಡುವಂತೆ ಯಾರಿಗೆ ಸೂಚಿಸಿದರು ಅಂತ ಇದೆ. ನಾಗರಾಜ ಅಂತ ಇವರು ಟಿಕ್ ಹಾಕಿದ್ದಾರೆ. ದಯವಿಟ್ಟು ವಿಡಿಯೋ ನೋಡುತ್ತಿರುವವರು ರಿವಿಷನ್ ಅನ್ಕೊಳ್ಳಿ ಹಾಗೂ 1 to 4 ಆನ್ಸರ್ ಏನು ಅಂತ ಕಮೆಂಟ್ ಮಾಡಿ ಸರ್. 1 ಏನೋ ಬಿನೋ ಆಯಿತಾ, ಈ ರೀತಿಯಾಗಿ ಏನು ಸರ್ 1 ನಿಮಿಷ ತಾಣದಷ್ಟೇ. ಹೊಂದಿಸಿ ಬರೆಯಿರಿ. ಮುಂಬೈ ಜಾತಕ ಅಂತ ಇದೆ. GS ಶಿವರುದ್ರಪ್ಪ ಇದು ಸರಿಯಾದ ಉತ್ತರ. ನಾನೇ ಹೇಳ್ತೇನೆ. KS ನಿಸಾರ್ ಅಹಮದ್ ಅಲ್ವಾ. ವ್ಯಕ್ತಿಪರ ಕವನಗಳು ಸರಿಯಾದ ಉತ್ತರ. 1 ಹೂ ಹೆಚ್ಚಿಗೆ ಇಡುತ್ತೀನಿ. ಲಲಿತ ಸಿದ್ಧ ಬಸವಯ್ಯ ಸರಿಯಾದ ಉತ್ತರ ಅನಿಸುತ್ತೆ. ತಪ್ಪಿದರೆ ಕಮೆಂಟ್ ಮಾಡಿ. ನೆಕ್ಸ್ಟು, ಬಿಟ್ಟ ಸ್ಥಳಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಕಲಾಂ ಅವರನ್ನು ಶಾಲೆಗೆ ಕಳಿಸುವಂತೆ ಪ್ರೇರೇಪಿಸಿದವರು ಯಾರು ಅಂತ ಇದೆ. ಯಾರು ಹೇಳಿ? ಸುಬ್ರಹ್ಮಣ್ಯ ಅಯ್ಯರ್ ಅವರು, ಹೌದಲ್ವಾ. ಕನ್ನಡವು ಕಸ್ತೂರಿಯಲ್ಲವೇ ಎಂದವರು ಯಾರು? ಮನೋರಮೆ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್, ಮಸೂದೆಗೆ ಒಡೆಯ ನೆನೆಸಿದವನು ಡ್ಯಾಶ್ ಅಂತ ಇದೆ. ರಾಮಚಂದ್ರ ಅಂತ ಬರೆದಿದ್ದಾರೆ. ಏನಾದರೂ ಆನ್ಸರ್ಗಳಲ್ಲಿ ತಪ್ಪು ಕಂಡು ಬಂದಲ್ಲಿ ತಾವು ಸರಿಪಡಿಸಬೇಕು. ಮಗು ಹುಟ್ಟಿ ಬೆಳೆದದ್ದು ಎಲ್ಲಿ ಅಂತ ಇದೆ. ನೆಕ್ಸ್ಟ್ ಕ್ವಶನ್ ನಂಬರ್ 8, 2 ಅಂಕದ ಪ್ರಶ್ನೆಗಳು. ಶಿಲುಬೆಗೇರಿಸಿದವರ ಗೋಳುಗಳ ಇಂದು ಯಾವ ವೇಷ ತಾಳಿವೆ ಅಂತ ಇದೆ. ನೆಕ್ಸ್ಟು 9ನೆಯ ಪ್ರಶ್ನೆ. ಕಲಾಂ ಅವರು ಬಂಡೆಗಳ ಬಸಿರಲ್ಲಿ ಕಂಡದ್ದೇನು ಅಂತ ಇದೆ. ಮುದ್ದಣ್ಣನನ್ನು ಮನೋರಮೆ ಹೇಗೆ ಉಪಚರಿಸಿದಳು ಅಂತ. ಭಾಳ ಚೆನ್ನಾಗಿದೆ ರೀ. ಮುದ್ದಣ್ಣ ಮನೋರಮೆಯ ಸರಸ ಸಲ್ಲಪ್ಪ, ಓದಬೇಕು ನೀವು. ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್. ಬನ್ನಿ ವಿದ್ಯಾರ್ಥಿಗಳೇ, ಹೀಗೆ ನಾವು ನೋಡ್ತಾ ಹೋದರೆ ಈಗ ಸಂಪೂರ್ಣವಾಗಿ ಪೇಪರ್ ಒಂದು 10 ನಿಮಿಷ ಆಗುತ್ತೆ, ಸಮಯವಿಲ್ಲ. ಈ ಕೆಳಗಡೆ ಕಾಣುತ್ತಿರುವ ಎಲ್ಲ ಪ್ರಶ್ನೆಗಳು ಬಹಳ ಅಂದರೆ ಬಹಳ ಇಂಪಾರ್ಟೆಂಟ್ ಆಗಿರ್ತವೆ. ಧನ್ಯವಾದಗಳು. ನಮಗೆ ಇದೇ ರೀತಿಯಾಗಿ ತಾವುಗಳು ಕೂಡ ತಮ್ಮ ಪ್ರಶ್ನೆ ಪತ್ರಿಕೆಗಳನ್ನು ನಮ್ಮ ಮೇಲ್ ಐಡಿಗೆ ಕಳಿಸಿಕೊಡೋದನ್ನು ಮರೆಯಬೇಡಿ ವಿದ್ಯಾರ್ಥಿಗಳೇ. ದಯವಿಟ್ಟು ಯಾವುದೇ ಸ್ಟ್ರೀಮ್ ಆಗಿರ್ಬೋದು ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಕಳುಹಿಸಿ ಕೊಡಿ. ಬನ್ನಿ ಸರ್, ಗ್ರಾಮರ್ ಏನೆಲ್ಲ ಕೊಟ್ಟಿದ್ರು ಅಂತ ನೋಡೋಣ. ಭಾಷಾಭ್ಯಾಸ ಅಂತ ಇದೆ. ಗ್ರಾಮರಲ್ಲಿ ಒಂದು ಪದದ ಸಮಾನಾರ್ಥಕ ಪದಗಳನ್ನು ಬರೆಯಿರಿ ಅಂತ ಇದೆ. ದಿಗಿಲು ಅಂತ ಇದೆ. ದಿಗಿಲು ಏನು ಬರೀಬೇಕು? ಸಮಾನಾರ್ಥಕ ಪದಗಳನ್ನು ಬರೀಬೇಕು, ಹೌದಲ್ವಾ. ನೆಕ್ಸ್ಟು ಇನ್ನೊಂದೇನು ಅದುರು ಅಂತ ಇದೆ. ಒಂದು ಪದದ ವಿಭಕ್ತಿ ಪ್ರತ್ಯಯನ ಬರೆಯಿರಿ ಅಂತ ಇದೆ. ಮೊಮ್ಮಗಳನ್ನು ಅಂತ ಇದೆ. ಗದ್ದದೋಳ್ ಅಂತ ಇದೆ. ಇನ್ನೊಂದು ಒಂದು ಪದದ ಕಾಲ ಸೂಚಕವನ್ನು ಬರೆಯಿರಿ ಅಂತ ಇದೆ. ಏನು? ಕಳುಹಿಸಿದ ಅಂತ ಇದೆ. ಇನ್ನೊಂದು ಬರುತ್ತಾರೆ ಅಂತ ಇದೆ, ಹೌದಲ್ವಾ. ಒಂದು ಅನ್ಯದೇಶಿ ಪದವನ್ನು ಬರೆಯಿರಿ ಅಂತ ಇದೆ, ಹೌದಲ್ವಾ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗಿರಲಿ. ಇದಕ್ಕಿಂತ ಮುಂಚೆ ಅಪ್ಲೋಡ್ ಮಾಡಿದ್ದೀನಲ್ವಾ ಆ ಕ್ವಶನ್ ಪೇಪರ್ಸು 100% ಎಕ್ಸಾಮಿಗೆ ಬಂದಿದ್ದಾವೆ ಮಕ್ಕಳಿಗೆ. ಬೆಂಗಳೂರಿನ ಪ್ರಶ್ನೆ ಪತ್ರಿಕೆಗಳು 2, ಒಂದು ಗೋಕಾಕಿಂದು, ಒಂದು ದಾವಣಗೆರೆದು, ಒಂದು ಹೀಗೆ ಹಲವಾರು ಪ್ರಶ್ನೆ ಪತ್ರಿಕೆಗಳನ್ನು ನಾವು ವಿತ್ ಕೀ ಆನ್ಸರ್ ಅಪ್ಲೋಡನ್ನು ಮಾಡಿಕೊಟ್ಟಿದ್ದು ಗ್ರಾಮರ್ ಕೂಡ. ಅದನ್ನು ವಾಚ್ ಮಾಡಿದರೆ ಭಾಳ ಹೆಲ್ಪ್ ಆಗುತ್ತೆ ನಿಮಗೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್.